ಏ ಹಾಯ್ 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 ವೆಲ್ಕಮ್ ಬ್ಯಾಕ್ ಟು ನೇತ್ರ ನನ್ನ ಚಾನಲ್. ನನ್ನ ಮೈಂಡನ್ನ ಫ್ರೀ ಮಾಡಿಕೊಂಡು ನನ್ನ ಕೆಲಸನ ಫ್ರೀ ಮಾಡಿಕೊಂಡು ನಾನಿವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಸೀದಾ ನಾನು ಬಂದಿದ್ದು ಫಸ್ಟ್ ನಮ್ಮ ಬಿಗ್ ಬಜಾರ್ನ ಎದುರುಗಡೆ ಇರುವಂಥ ಲಾಲ್ಬಾಗ್ಗೆ ಬಸ್ ಸ್ಟ್ಯಾಂಡ್ಗೆ ಬಂದು ಅಲ್ಲಿ ಸೀದಾ ಕೂತ್ಕೊಂಡಿದ್ದು. ನಮ್ಮ ಕೇರಳ ಬಸ್ಸಲ್ಲಿ ಯಾವಾಗಲೂ ಕರ್ನಾಟಕ ಬಸ್ಸಲ್ಲಿ ಕೂತ್ಕೊಂಡು ಕೇರಳ ಬಸ್ಸಲ್ಲಿ ಕೂತ್ಕೊಳ್ಳುವಾಗ ಮಜನೇ ಬೇರೆ. ಯಾಕಂದರೆ ಕರ್ನಾಟಕ ಬಸ್ಸಿಗೆ ಕಂಪೇರ್ ಮಾಡಿದ್ರೆ ಈ ಬಸ್ನ ಸೀಟ್ ಏನಿದೆ ತುಂಬ ಹೈಟಲ್ಲಿರುತ್ತೆ. ಆಮೇಲೆ ಡೋರ್ ಹತ್ರ ಎಲ್ಲ ಬೆಲ್ಲೆಲ್ಲಿರುತ್ತೆ. ಆಮೇಲೆ ಡೋರ್ ಚೆನ್ನಾಗಿ ಕ್ಲೋಸ್ ಆಗುತ್ತೆ. ಎಸ್, ಅಲ್ಲಿಂದ ನಾನು ಟಿಕೆಟ್ನ ತೊಗೊಂಡು 80 ರೂಪೀಸ್ ಪೇ ಮಾಡಿದೆ ಕಾಸರಗೋಡಿಗೆ. ನಾನು ಎಲ್ಲಿಗೆ ಬಂದಿದ್ದೇನೆಂದರೆ, ನಾನು ಬಂದಿದ್ದು ನನ್ನ ಬೆಸ್ಟ್ ಫ್ರೆಂಡ್ನ ಮನೆಯ ಗೃಹ ಪ್ರವೇಶಕ್ಕೆ. ಬೆಸ್ಟ್ ಫ್ರೆಂಡ್ ಅಂದರೆ ನಾನು ಡಿಗ್ರಿಯಿಂದ ಸಹ ನಾವು ಒಟ್ಟಿಗೆ ಕಲಿತಾ ಇರೋದು. ಅವನು ತುಂಬ ಲಿಮಿಟೆಡ್ ಫ್ರೆಂಡ್ಸ್ನ ಕರೆದಿದ್ದ. ಅದರಲ್ಲಿ ನಾನು ಕೌಶಿಕ್ ಹೋಗಿದ್ವಿ. ಸೊ ಅಲ್ಲಿಂದ ಕೌಶಿಕ್ ನನಗೆ ಅಲ್ಲಿಂದಲೇ ಸಿಕ್ಕಿದ್ದು. ಕಾಸರಗೋಡಿಂದ ಪಾಪ ಪಿಕ್ ಮಾಡಿ ನನಗೆ ಮನೆಗೆ ತೋರಿಸಿದೆ. ಸೊ ನನಗೆ ದಾರಿ ಗೊತ್ತಾಗ್ತಿರಲಿಲ್ಲ. ಆಮೇಲೆ ಅವರ ಅಮ್ಮ, ಅಕ್ಕ, ಬಾವ, ಅಪ್ಪ ಎಲ್ಲರೂ ನನ್ನ ಹತ್ರ ಬಂದು ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿ ನನಗೆ ಅಂತೂ ತುಂಬ ಖುಷಿ ಆಯಿತು. ಇನ್ನು ಮನೆ ವಿಷಯಕ್ಕೆ ಬಂದರೆ ಟೋಟಲ್ 3 ಬೆಡ್ರೂಮ್ ಇರುತ್ತೆ, ಡಬಲ್ ಫ್ಲೋರ್ದು ಮನೆ. ಅಲ್ಲಿ ಒಬ್ಬಳು ಚಿಕ್ಕ ಒಂದು ಮಗು ಮಲಗಿದ್ದಲ್ಲ, ಅದು ಅವನ ಅಕ್ಕನ ಮಗು, ತ್ರಿನಿ ಅಂತ ನಾವು ಕರಿತೀವಿ. ತುಂಬ ಕ್ಯೂಟ್ ಇದ್ದಾಳೆ. ಯಾರ ಹತ್ರನೂ ಬರಲ್ಲತ್ತೆ, ಬಟ್ ನನ್ನ ಹತ್ರ ಬಂದು ನನಗೆ ತುಂಬ ಖುಷಿ ಆಯಿತು. ಅದಾದಮೇಲೆ ಈ ಸ್ಪಾಟ್ ಏನಿದೆ ಇದು ನಮಗೆ ಹೇಳಿ ಮಾಡಿಸ್ದಾಗಿತ್ತು. ಯಾಕಂದರೆ ಕೂತ್ಕೊಂಡು ತುಂಬ ಹರಟೆ ಹೊಡೆದೇವೆ, ಎಷ್ಟೋ ವರ್ಷದ ಕಥೆನ ಮಾತಾಡಿದ್ವಿ. ದೇವರ ಮನೆಯ ದೇವರ ಕೋಣೆ ತುಂಬ ಇಷ್ಟ ಆಯಿತು ಡಿಸೈನ್. ನಂಗೆ ನನ್ನ ಫೇವ್ರೆಟ್ ಗಣೇಶ, ಸೊ ಸೈಡಲ್ಲಿ ಗಣೇಶನ ಫೇಸಸ್ ಎಲ್ಲ ಮಾಡಿದ್ರು, ನೋಡಿ ತುಂಬ ಇಷ್ಟ ಆಯಿತು. ಇನ್ನೇನಂದರೆ ಎಷ್ಟೋ ವರ್ಷ ಆದಮೇಲೆ ನಾವು ಸಿಕ್ಕಿರೋದು. ಆಮೇಲೆ ಕಾಸರಗೋಡು ವರ್ಷ ನಾನು ತುಂಬ ಟೈಮ್ ಆಗಿತ್ತು ಹೋಗದೆ. ಸೊ ಅವ್ನು ಹಾಯ್ ಹೇಳ್ತಿದ್ದಾನೆ ಆಶು, ಅವನೇ ನನ್ನ ಬೆಸ್ಟ್ ಫ್ರೆಂಡ್. ಇನ್ನೊಬ್ಬ ಇರೋದು ಕೌಶಿಕ್ ಅಂತ. ಸೊ ಪೂಜೆ ಎಲ್ಲ ತುಂಬ ಚೆಂದ ಆಯಿತು. ಅಲ್ಲಿ ಕೆಳಗಡೆ ಇರೋದು ಅವ್ರದ್ದು ಅತ್ತಿಗೆ ಆಯಿತಾ, ಅವರು ತುಂಬ ಫ್ರೆಂಡ್ಲಿ. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ತುಂಬ ಜನ ಬಂದಿದ್ದರು. ಅರೌಂಡ್ 300-400 ಪೀಪಲ್ಸ್ ಬಂದಿದ್ದರು. ಫ್ರೆಂಡ್ಸ್ ನಾವು ಸ್ವಲ್ಪ ಜನ ಇದ್ವಿ. ಕೂತ್ಕೊಂಡು ಚೆಂದ ಬ್ಯಾಟಿಂಗ್ ಮಾಡಿ ಪಾಯಸ ಎಲ್ಲ ಇತ್ತು, ತುಂಬ ವೆರೈಟೀಸ್ ಕೂಡ ಇತ್ತು ವೆಜ್ಜಲ್ಲಿ. ಅಲ್ಲಿಂದ ನಾವು ಸೀದಾ ಹೊರಟಿದ್ದು ಕಾಸರಗೋಡಿನ ಲೈಟ್ ಹೌಸ್ಗೆ. ನಾನು ಇದುವರೆಗೆ ಲೈಟ್ ಹೌಸ್ನ ದೂರದಿಂದ ನೋಡಿದ್ದೇನೆ, ಬಟ್ ನಾನು ಅದ್ರ ಒಳಗಡೆ ಹೋಗಿ ಮೇಲೆ ಎಲ್ಲ ಹತ್ತೇ ಇಲ್ಲ. ಯಾಕಪ್ಪ ಅಂದರೆ ನನಗೆ ಹೈಟ್ ಅಂದರೆ ಆಗಲ್ಲ, ನನಗೆ ಹೈಟ್ ಫೋಬಿಯಾ ಇದೆ ಒಂಥರ. ಸೊ ಹಾಗಾಗಿ ತಲೆ ತಿರುಗುತ್ತೆ. ಅಲ್ಲಿದು ಅಂದರೆ ಮಳೆ ಬರೋ ಟೈಮ್ ಅದು. ಸೊ ಎಷ್ಟು ಚೆಂದ ವೆದರ್ ಇತ್ತು ಅಂದರೆ ಫುಲ್ ಗ್ರೀನರಿ ಜಾಸ್ತಿ ಕಾಸರಗೋಡಿಗೆ ಹೋದರೆ. ಸೊ ಫೈನಲಿ ಬೀಚ್ ಹತ್ರ ರೀಚ್ ಆದ್ವಿ, ಒಳಗಡೆ ಹೋದ್ವಿ. ಇಲ್ಲಿ ನಿಮಗೆ ಮನೆ ಥರ ಕಾಣ್ತಿದೆ ಅಲ್ಲಿ ಇದೇನು ಹೇಳ್ತಾರೆ, ಅಲ್ಲಿ ಕೆಲಸ ಮಾಡ್ತಾರಲ್ಲ, ಸೊ ಅವರಿಗೆ ಕ್ವಾರ್ಟರ್ಸ್ ಅಂತ ಇದು, ಅವರ ಫ್ಯಾಮಿಲಿಗಂತ ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಸೊ ಈಗ ಇದನ್ನು ನಾವು ಹತ್ತಬೇಕು ಮೇಲ್ಗಡೆ. ನಾನು ಫಸ್ಟೇ ಹೆದರಿಕೆ ಆಗಿತ್ತು, ನಾನು ಬರಲ್ಲ ಅಂತ ಹೇಳಿದೆ. ಸೊ ಇವರು ಏನಾಗಲ್ಲ, ನಾನು ಕರ್ಕೊಂಡು ಹೋಗ್ತೇನೆ ಅಂತ. ಸೊ ಕಾರಲ್ಲಿ ಬಂದು ರೀಚ್ ಆದ್ವಿ. ಇನ್ನೊಂದೇನೆಂದರೆ ಇದು ನಾವು ಓಪನ್ ಆಗೋದೇ 4 ಗಂಟೆಗಂತೆ. ನಾನು ಬಂದಿರೋ ಟೈಮ್ಸ್ ಅದೇ ಆಗಿತ್ತು, ಈವ್ನಿಂಗ್. ಫಸ್ಟು ಓಪನ್ ಬೋನಿ ಅಂತ ಏನು ಹೇಳ್ತಾರೆ, ಅದು ನಾವೇ ಮಾಡಿದ್ದು. ಹೋಗಿ ಟಿಕೆಟ್ ಮಾಡಲಿಕ್ಕಿತ್ತು. ಐ ಥಿಂಕ್ 10 ರೂಪೀಸ್ ಏನಾಯಿತು. ಮತ್ತು ಒಳಗಡೆ ಚಪ್ಪಲ್ ಹಾಕ್ಕೊಂಡು ಹೋಗ್ಲಿಕ್ಕಿಲ್ಲ ಅಂದೆ. ಸೊ ಹಾಗಾಗಿ ಚಪ್ಪಲ್, ಶೂಸ್ ನಮ್ಮದೇನಿದೆ ಅದನ್ನು ಅಲ್ಲೇ ಬಿಟ್ಟು, ಮತ್ತು ಇನ್ನೊಂದು ಆಶು ಬಂದಿರಲಿಲ್ಲ. ಯಾಕಂದರೆ ಅವನಿಗೆ ಮನೇಲಿ ತುಂಬ ಕೆಲಸ ಆಯಿತು. ಸೊ ನಾವು 3 ಜನ ಮಾತ್ರ ಬಂದಿದ್ವಿ. ಬಂದು ಏನೋ ಫೈನಲಿ ಹತ್ತಿದ್ವಿ ಅಷ್ಟೇ. ಸ್ಟೆಪ್ ನೋಡಬೇಕಾದ್ರೆ ಅಯ್ಯೋ, ಅಲ್ಲಿಂದಲೇ ನನಗೆ ತಲೆ ತಿರುಗಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಪುಣ್ಯ ಹೀಲ್ಸ್ ಹಾಕ್ಕೊಂಡು ಬಂದಿದ್ದೆ, ನಾನು ಅದು ಹೊರಗಡೆ ಇಟ್ಟೆ. ಅಷ್ಟು ಹತ್ತಿ ಬಂದಿದ್ದಕ್ಕೆ ಕೂಡ ಸಾರ್ಥಕ ಆಯಿತು. ಯಾಕಂದರೆ ಅಷ್ಟು ಚೆಂದ ವ್ಯೂ ಇತ್ತು. ಪುಣ್ಯಕ್ಕೆ ಮಳೆ ಬರಲಿಲ್ಲ. ನಾವು ಕೆಳಗಡೆ ಹೋಗಿ ಆದಮೇಲೆ ಮಳೆ ಬಂತು. ಫುಲ್ ಗ್ರೀನರಿ, ಬೀಚ್ ಸಕ್ಕತ್ತಾಗಿ ಕಾಣಿಸ್ತಿತ್ತು. ಅಲ್ಲಿ ಕೆಳಗಡೆ ಗ್ರೌಂಡ್ ಇದೆ, ಅದು ಕಾಣಿಸ್ತಿತ್ತು. ತುಂಬ ದೂರದಿಂದಲೇ ನಾನು ವೀಡಿಯೋ ಮಾಡ್ತಿದ್ದೆ. ಅದಾದಮೇಲೆ ಮಳೆ ಬಂದಿದೆ ನೋಡಿ, ಕೆಳಗಡೆ ನಾವು ಬಂದಮೇಲೆ ಮಳೆ ಬಂದಾದಮೇಲೆ ಫುಲ್ ಬೀಚ್ ಹತ್ರ ಹೋಗಿ ಏನು ಹೇಳ್ತೇವೆ ನಾವು, ಸ್ವಲ್ಪ ನನ್ನ ಫೋಟೋಸ್ ಮತ್ತು ಸ್ವಲ್ಪ ರೀಲ್ಸ್ ಮಾಡಿಕೊಡ್ತೇನೆ ಅಂತ ಹೇಳಿದ್ರು. ಸೊ ಫುಲ್ ಎಕ್ಸೈಟ್ ಆಗಿ ಪೋಸ್ ಮಾಡ್ತಾಯಿದ್ದೆ. ಹಾಗೆ ಬೀಚ್ ಸೈಡಲ್ಲಿ ಸ್ವಲ್ಪ ತಿನ್ನಲಿಕ್ಕಂತ ನಾನು ಮಾವಿನಕಾಯಿ ತಿಂದೆ. ಇವರಿಗಂತದ್ದು ಮೈನಸ್ ಏನಂತೆ ಮಿಕ್ಸ್ ಎಲ್ಲ ಮಾಡಿ ಮೋಮೋಸ್ ಕೊಟ್ಟಿದ್ದಾರೆ ಅವ್ರಿಗೆ. ಅದು ಹೆಸರು ಏನಂತ ಅವರೇ ಹೇಳ್ತಾರೆ, ನಂಗೆ ಗೊತ್ತಿಲ್ಲ. ನಾನು ಅದನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದು ಅವರು ಕಾಸರಗೋಡಲ್ಲ, ಅಲ್ಲಿ ಇರೋರು. ಸೊ ಅವ್ರು ಹೇಳ್ತಾರೆ, ಕೇಳಿ. ಪೆರಿ ಡೈನಮಿಕ್. ಸೊ ಕೇಳಿದ್ರಲ್ಲ, ಡೈನಾಮಿಕ್ ಪೆರಿ ಮೋಮೋಸ್ ಅಂತೆ. ತುಂಬ ರೀಲ್ಸ್ ಎಲ್ಲ ಬಂದಿತ್ತು. ಸೊ ಅದಾದಮೇಲೆ ಅಲ್ಲಿಂದ ಸೀದಾ ತಿಂದು ನಾನು ಬಸ್ ಹತ್ಕೊಂಡು ಮ್ಯಾಂಗ್ಳೂರು ಕಡೆ ಬಂದೆ. ಸೊ ಇದಾಗಿತ್ತು ನನ್ನ ವೀಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.